ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಹುಷಾರಾಗಿರ್ರಿ, ಚೆನ್ನಾಗಿ ಓದ್ಕೋತಾ ಇರ್ರಿ ಮೈನ್. ಓಕೆ, ಸೊ ಆಸ್ ಐ ಟೋಲ್ಡ್ ಯು in the previous class, today we are going to prove Chandrasekhar's theorem. Okay, Chandrasekhar's theorem, right? Theorem. The statement of this theorem is: a conducting fluid is occupying a volume V bounded by a surface S. Okay, andre ಒಂದು ವಾಲ್ಯೂಮ್ V, it is bounded by the surface S, right? And having force free magnetic field, means J cross B is equal to 0. Force free magnetic field with B is equal to 0 on the boundary, B is equal to 0 on the surface, yes, right? Then we have to prove in this circumstance B is equal to 0 everywhere inside the volume also. So we have to prove B is equal to 0 everywhere inside the volume also anteli prove ಮಾಡಬೇಕು. Okay, so this is your Chandrasekhar's theorem. So let us see how to prove, right? So I am going to take a position vector R. I am going to take a position vector R. Position vector andre R is equal to xi plus y into j plus z into k ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ ಈಸ್ ನೋನ್ ಟು ಯು. ಹಾಗಾದ್ರೆ ಸೊ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ 1, ವೈ ಮಾಡಿದಾಗ 1. ಸೊ ಐ ಮೀನ್ ಡೈವರ್ಜೆನ್ಸ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ ನೋಡಿ, ಡೈವರ್ಜೆನ್ಸ್ ಆಫ್ ಆರ್ ಏನಾಗುತ್ತೆ? ಡೆಲ್ ಎಕ್ಸ್ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ವೈ ಬೈ ಡೆಲ್ ವೈ ಪ್ಲಸ್ ಡೆಲ್ ಝಡ್ ಬೈ ಡೆಲ್ ಝಡ್ ಅಂತ ಅಲ್ವಾ? ಡೈವರ್ಜೆನ್ಸ್ ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ? 1 + 1 + 1 ಮೀನ್ಸ್ 3. ಡೈವರ್ಜೆನ್ಸ್ ಆಫ್ ಆರ್ ಇಸ್ ಈಕ್ವಲ್ ಟು 3 ಬರುತ್ತೆ. ನಿಮಗೆ ನೆನಪಲ್ಲಿರಬೇಕು. ಓಕೆ, ಮುಂದೆ ಉಪಯೋಗಿಸ್ಕೊತೀನಿ ಇದನ್ನ. ಇದು ಪೊಸಿಷನ್ ವೆಕ್ಟರ್. ಓಕೆ, ಸೊ ಅಂಡ್ ಡೈವರ್ಜೆನ್ಸ್ ಆಫ್ ಆರ್ ಈಸ್ ಆಲ್ವೇಸ್ 3 ಬರುತ್ತೆ. ಇದು ನಿಮಗೆ ನೆನಪಲ್ಲಿರಬೇಕು. ಮುಂದೆ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ರೈಟ್ ನೌ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಕರ್ಲ್ ಆಫ್ ಬಿ, ಓಕೆ, ಕ್ರಾಸ್ ಬಿ ಅಂತ ತಗೊಳ್ತೀನಿ. ಯಾಕೆ ಹಿಂಗೆ ತಗೊಂಡೆ ಅಂತೇಳಿ ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಇಂಟು ಡಿ ವಿ ಇಸ್ ಈಕ್ವಲ್ ಟು 0. ಕರ್ಲ್ ಆಫ್ ಬಿ ಕ್ರಾಸ್ ಬಿ ಡಾಟ್ ಆರ್, ಐ ಮೀನ್ ಪೊಸಿಷನ್ ವೆಕ್ಟರ್ ಆರ್ ಇದು. ಸೊ ಪೊಸಿಷನ್ ವೆಕ್ಟರ್ ಆರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು ನಾಟ್ 0 ಇಂಟು ಡಿ ವಿ ಅಂತ ಕನ್ಸಿಡರ್ ಮಾಡ್ತೀನಿ. ರೈಟ್, ಇದನ್ನ ಯೂಸಿಂಗ್ ದ ವೆಕ್ಟರ್ ಐಡೆಂಟಿಟಿ ಐ ಕ್ಯಾನ್ ರೈಟ್ ದಿಸ್ ಆಸ್, ರೈಟ್, ಏನಂತ ಬರೀಬಹುದು? ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಕರ್ಲ್ ಆಫ್ ಬಿ, ರೈಟ್, ಡಾಟ್ ಬಿ ಕ್ರಾಸ್ ಆರ್ ಅಂತ ಬರೀಬಹುದು. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಕಾರ್ಡಿಂಗ್ ಟು ವೆಕ್ಟರ್ ಸೊ ಪ್ರಾಪರ್ಟಿ ಯು ಕ್ಯಾನ್ ರೈಟ್ ದಿಸ್ ಆಸ್ ಕರ್ಲ್ ಆಫ್ ಬಿ ಡಾಟ್ ಬಿ ಕ್ರಾಸ್ ಆರ್ ಅಂತ ಬರೀಬಹುದು ಇಂಟು ಡಿ ವಿ, ರೈಟ್. ಅಥವಾ ಡಾಟ್ ಪ್ರಾಡಕ್ಟ್ ಈಸ್ ಕಮ್ಯುಟೇಟಿವ್ ಅಂತ ನಿಮಗೆ ಗೊತ್ತು. ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಬಿ ಕ್ರಾಸ್ ಆರ್ ಡಾಟ್ ಡೆಲ್ ಕ್ರಾಸ್ ಬಿ ಅಂತಾನು ಬರೀಬಹುದು, ರೈಟ್. ಬಿ ಕ್ರಾಸ್ ಆರ್ dot del cross b into dv. Okay, so now using the vector identity, one of the vector identity, well known vector identity, divergence of a cross b can be written as, ನಿಮಗೆ ಬರ್ಸಿ, ನಾನು ನಿಮಗೆ ಗೊತ್ತಿದೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಏನಂತ ಬರೀಬಹುದು? b ಡಾಟ್ ಕರ್ಲ್ ಆಫ್ a, ಓಕೆ, ಮೈನಸ್ a ಡಾಟ್ ಕರ್ಲ್ ಆಫ್ b ಅಂತ ಬರೀಬಹುದು. ಓಕೆ, ಯೂಸಿಂಗ್ ದ ವೆಕ್ಟರ್ ಐಡೆಂಟಿಟಿ you can write like this. Therefore ಈಗ ಇದು ಬೇಕು ನನಗೆ ಅಂದ್ರೆ b dot curl of a can be written as divergence of a cross b, okay, plus a dot curl of b ಅಂತ ಬರೀತೀನಿ. ಜಸ್ಟ್ ನಾನೇನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಆ ಸೈಡ್ ಇಂದ ಈ ಸೈಡ್, ಈ ಸೈಡ್ ಇಂದ ಆ ಸೈಡ್ ತಗೊಂಡಿದ್ದೀನಿ. ನನಗೆ ನೋಡಿ ಇದು ಆ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಬಿ ಜಾಗದಲ್ಲಿ ಬಿ ಕ್ರಾಸ್ ಆರ್ ಇದೆ, ಕರ್ಲ್ ಆಫ್ ಬಿ ಜಾಗದಲ್ಲಿ ಕರ್ಲ್ ಆಫ್ ಬಿ ನೇ ಇದೆ ಅಲ್ವಾ? ಐ ಮೀನ್ ಕರ್ಲ್ ಆಫ್ ಎ ಜಾಗದಲ್ಲಿ ಬಿ ಇದೆ. ಅಂದ್ರೆ ಎ ಜಾಗದಲ್ಲಿ ಬಿ ತಗೊಳ್ತೀರಾ, ಬಿ ಜಾಗದಲ್ಲಿ ಬಿ ಕ್ರಾಸ್ ಆರ್ ತಗೊಳ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಅಷ್ಟು ಒಂದು ವೆಕ್ಟಾರ್ ತರ, ಇದು ಕರ್ಲ್ ಆಫ್ ಸಮ್ ವೆಕ್ಟಾರ್. ಸೊ ಅದೇ ಪ್ರಾಪರ್ಟಿ ನೋಡಿ, ಇದು ಒಂದು ವೆಕ್ಟಾರು, ಇದು ಕರ್ಲ್ ಆಫ್ ಸಮ್ ವೆಕ್ಟಾರ್.
ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಈ ಫಾರ್ಮಲ್ಲಿ ಮಾಡ್ಬೋದು. Therefore, this equation will becomes, this equation ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ದಿಸ್ ಒನ್. ಏನಾಗುತ್ತೆ ನಿಮ್ಮ ಈಕ್ವೇಶನ್? ವಾಲ್ಯೂಮ್ ಇಂಟೆಗ್ರಲ್ ಆಫ್ ಕರ್ಲ್ ಆಫ್ ಬಿ ಕ್ರಾಸ್ ಬಿ ಡಾಟ್ ಆರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು, according to this vector identity. So this term can be expanded as ಏನ್ ಮಾಡ್ಬೋದಪ್ಪ? So ವಾಲ್ಯೂಮ್ ಇಂಟೆಗ್ರಲ್ ಆಫ್ ಡೈವರ್ಜೆನ್ಸ್ ಆಫ್ ಅಲ್ವೇನಪ್ಪ, ಡೈವರ್ಜೆನ್ಸ್ ಆಫ್ ಬಿ ಕ್ರಾಸ್ ಇನ್ನೊಂದು ವೆಕ್ಟರು ಬಿ ಕ್ರಾಸ್ ಆರ್ ಅಂತ ಇದೆ, ಹೌದಾ? ಡೈವರ್ಜೆನ್ಸ್ ಆಫ್ ಬಿ ಕ್ರಾಸ್ ಆರ್ ಅಂಡ್ ದೆನ್ ಪ್ಲಸ್, ಸೊ ಬಿ ಡಾಟ್, ಇದು ಈ ಟರ್ಮ್ಗೆ ಬಿ ಡಾಟ್ ಕರ್ಲ್ ಆಫ್ ಬಿ ಕ್ರಾಸ್ ಆರ್ ಆಗುತ್ತೆ, ಕರ್ಲ್ ಆಫ್ ಬಿ ಕ್ರಾಸ್ ಆರ್ ಆಗುತ್ತೆ. ಹೋಲ್ ಥಿಂಗ್ ಇಂಟು ಡಿ ವಿ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಹೌದೇನಪ್ಪ? ಹೀಗೆ ಬರಿಬೋತಾನೆ ಇದನ್ನ. ಸೊ ಒಂದು ನಿಮಿಷ ಆಗಿರ್ರಿ. ರೈಟ್ ನೌ, ಸೊ ದಿಸ್ ಇಸ್ ಈಕ್ವಲ್ ಟು, ಲುಕ್ ಹಿಯರ್. ಸೊ ನಾನೇನು ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡೆ, ಇದ್ರ ಬದಲಾಗಿ ಇದನ್ನು ಬರ್ಕೊಂಡಿದ್ದೀನಿ. ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟೆಗ್ರಲ್ ಆಫ್, ಸ್ಪ್ಲಿಟ್ ಮಾಡ್ಕೋತೀನಿ ಈಗ ಅಷ್ಟೇ. ಈಗ ಡೈವರ್ಜೆನ್ಸ್ ಆಫ್ ಬಿ ಕ್ರಾಸ್ ಆರ್ ಹೋಲ್ ಥಿಂಗ್ ಇಂಟು ಡಿ ವಿ, ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಕರ್ಲ್ ಆಫ್ ಬಿ ಕ್ರಾಸ್ ಆರ್ ಅಂತ ಬರೆದೆ ನಾನು. ಓಕೆ, ಹೋಲ್ ಥಿಂಗ್ ಇಂಟು ಡಿ ವಿ. ಇದು ಒಂದೇ ಇಂಟೆಗ್ರಲ್ ಇದು, ಎರಡು ಇಂಟೆಗ್ರಲ್ ಆಗಿ ಬರ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಗಾಸ್ ಡೈವರ್ಜೆನ್ಸ್ ಥಿಯರಮ್ನ ಉಪಯೋಗಿಸ್ಕೋಬೋದೇ ಇಲ್ವೋ? ಸೊ ಅಂದ್ರೆ ಗಾಸ್ ಡೈವರ್ಜೆನ್ಸ್ ಥಿಯರಮ್ ಅಂದ್ರೆ ಏನಿರುತ್ತೆ? ಸೊ ಆಸ್ ಯು ನೋ, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಡೈವರ್ಜೆನ್ಸ್ ಆಫ್ ಸಮ್ ಎ ಇಂಟು ಡಿ ವಿ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಸರ್ಫೇಸ್ ಇಂಟೆಗ್ರಲ್ ಆಫ್ ಎ ಡಾಟ್ ಡಿ ಎಸ್ ಅಂತ ಬರೀಬಹುದು ಅಲ್ವಾ, ಯೂಸಿಂಗ್ ದಿ ಗಾಸ್ ಡೈವರ್ಜೆನ್ಸ್ ಥಿಯರಮ್. ಈ ಕಾನ್ಸೆಪ್ಟ್ ಉಪಯೋಗಿಸಿದ್ರೆ ಇಲ್ಲಿ ಏನಾಗುತ್ತೆ? ಸರ್ಫೇಸ್ ಇಂಟೆಗ್ರಲ್ ಆಫ್ ಏನಪ್ಪ, ಬಿ ಕ್ರಾಸ್ ಆರ್, ಓಕೆ, ಈ ಡಾಟ್ ಡಿ ಎಸ್, ರೈಟ್, ಪ್ಲಸ್ ಉಳಿದಿದ್ದು ಆಸ್ ಇಟ್ ಈಸ್ ಏನು, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಕರ್ಲ್ ಆಫ್ ಬಿ ಕ್ರಾಸ್ ಆರ್ ಇಂಟು ಡಿ ವಿ, ರೈಟ್. ಸೊ ಇದಕ್ಕೇನಾದ್ರು ಒಂದು ಈಕ್ವೇಶನ್ ಕೊಟ್ಕೊಂಡಿರೋಣ, 1 or 2 ಏನೋ ಒಂದು ಕೊಟ್ಕೊಂಡಿರೋಣ, ರೈಟ್. ಸೊ 1 ಅಲ್ವಾ, 1 ಅಂತ ಕೊಟ್ಕೊಂಡಿರೋಣ, ರೈಟ್. ನಾವು ಅಗೈನ್ ಯು ಹ್ಯಾವ್ ಟು ಯೂಸ್ ದ ಐಡೆಂಟಿಟಿ ಫಾರ್ ದಿಸ್. ಇಲ್ಲಿ ಡಾಟ್ ಇದೆ, ಇಷ್ಟೇ ಟರ್ಮ್ಗೆ ನೀವು ಕರ್ಲ್ ಆಫ್ ಎ ಕ್ರಾಸ್ ಬಿಗೆ ನಿಮಗೆ, ಸೊ ಯು ನೋ ದ ವೆಕ್ಟರ್ ಐಡೆಂಟಿಟಿ. ಕರ್ಲ್ ಆಫ್ ಎ ಕ್ರಾಸ್ ಬಿಗೆ ಏನಿದೆ ಗೊತ್ತಿದೆ ನಿಮಗೆ? ಕರ್ಲ್ ಆಫ್ ಎ ಕ್ರಾಸ್ ಬಿ ನ ಏನಂತ ಬರೀತೀರಾ? ಕರ್ಲ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಯು ನೋ ಬಿ ಡಾಟ್ ಡೆಲ್ ಆಫ್ ಎ, ಓಕೆ, ಮೈನಸ್ ಎ ಡಾಟ್ ಡೆಲ್ ಆಫ್ ಬಿ ಪ್ಲಸ್ ಡೆಲ್ ಡಾಟ್ ಬಿ ಆಫ್ ಎ, ಓಕೆ, ಮೈನಸ್ ಡೆಲ್ ಡಾಟ್ ಎ ಆಫ್ ಬಿ ಅಂತ ನಿಮಗೆ ಫಾರ್ಮುಲೆ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ಬಿ ಕ್ರಾಸ್ ಆರ್ ಇದೆ, ಎ ಜಾಗದಲ್ಲಿ ಬಿ ಬರುತ್ತೆ, ಬಿ ಜಾಗದಲ್ಲಿ ಆರ್ ಬರುತ್ತೆ, ರೈಟ್. ಸೊ ಹಾಗಾದ್ರೆ ಏನಾಯ್ತು? ಕರ್ಲ್ ಆಫ್ ಬಿ ಕ್ರಾಸ್ ಆರ್ ಇಸ್ ಈಕ್ವಲ್ ಟು ಸೊ ಆರ್ ಡಾಟ್ ಡೆಲ್ ಆಫ್ ಬಿ, ಸರಿ ಏನ್ರಿ? ಆರ್ ಡಾಟ್ ಡೆಲ್ ಆಫ್ ಬಿ ಮೈನಸ್ ಬಿ ಡಾಟ್ ಡೆಲ್ ಆಫ್ ಆರ್, ರೈಟ್, ಪ್ಲಸ್ ಡೆಲ್ ಡಾಟ್ ಆರ್ ಆಫ್ ಬಿ ಮೈನಸ್, ಸೊ ಡೆಲ್ ಡಾಟ್, ಸೊ ಏನು ಬಿ, ಡೆಲ್ ಡಾಟ್ ಬಿ ಆಫ್ ಆರ್. ಸೊ ಡೆಲ್ ಡಾಟ್ ಬಿ ಅಂದ್ರೆ 0, ಇಟ್ ಈಸ್ ಸೊಲೆನಾಯ್ಡಲ್ ಪ್ರಾಪರ್ಟಿ, ರೈಟ್. ದಿಸ್ ಇಸ್ ಈಕ್ವಲ್ ಟು ಡೆಲ್ ಡಾಟ್ ಬಿ ಅಂದ್ರೆ 0, ಇದು ಏನು ಚೇಂಜಸ್ ಆಗಲ್ಲ. ಆರ್ ಡಾಟ್ ಡೆಲ್ ಆಫ್ ಬಿ ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ, ಮೈನಸ್ ಇಲ್ಲಿ ನೋಡಿ, ಸೊ ಇಟ್ ಈಸ್ ಅಪ್ಲೈಡ್ ಆನ್ ಆರ್, ಅವಾಗ ಏನಾಗುತ್ತೆ? ಇಟ್ ಸಿಂಪ್ಲಿ ಬಿಕಮ್ಸ್ ಬಿ ಆಗಿ ಉಳ್ಕೊಳ್ಳುತ್ತೆ. ಬಿ ಡಾಟ್ ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೆ 1 ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಗ್ರೇಡಿಯಂಟ್ ಅಪ್ಲೈ ಮಾಡ್ತೀರಾ, ಬಿ ಡಾಟ್ ದಿಸ್ ಅಪ್ಲೈ ಮಾಡಿದ್ರೆ, ಸೊ ಇಟ್ ಬಿಕಮ್ಸ್ 1 ಅಂಡ್ ಸಿಂಪ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಬಿ ಮಾತ್ರ, ಓಕೆ. ಪ್ಲಸ್ ಇಲ್ಲಿ ಡೆಲ್ ಡಾಟ್ ಆರ್ ಅಂದ್ರೆ ನಾನು ನಿಮ್ಗೆ ಅಲ್ಲೇ ಮೇಲೆ ಹೇಳ್ಕೊಟ್ಟಿದ್ದೆ ಏನ್ ಬರುತ್ತೆ ಅಂತ, 3 ಅಂತ.
3b ಇದು 0 ಆಯ್ತು. ರೈಟ್. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು, ಆರ್ ಡಾಟ್ ಡೆಲ್ ಆಫ್ ಬಿ ಮೈನಸ್ ಇದು ಮೈನಸ್ ಬಿ ಪ್ಲಸ್ 3b ಇದೆ, ಅಲ್ಲಿಗೆ ಪ್ಲಸ್ 2b ಆಯ್ತು. ಸೊ ಅಂದ್ರೆ ಈ ಟೋಟಲ್ ಟರ್ಮ್ಗೆ ನಿಮ್ಗೆ ಎಷ್ಟು ಬಂತು, ಈ 2 ಟರ್ಮ್ ಬಂತು. ರೈಟ್. ಸೊ ಈಗ ಇದನ್ನ ಹಾಗೆ ಇಟ್ಕೊಳ್ಳೋಣ. ಸೊ ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು, ಯು ಆರ್ ಗೋಯಿಂಗ್ ಟು ಗೆಟ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಕರ್ಲ್ ಆಫ್ ಬಿ ಕ್ರಾಸ್ ಬಿ ಡಾಟ್ ಆರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು ಸರ್ಫೇಸ್ ಇಂಟೆಗ್ರಲ್ ಆಫ್ ಏನು ಬಿ ಕ್ರಾಸ್ ಆರ್ ಓಕೆ ಇಂಟು ಡಾಟ್ ಡಿ ಎಸ್ ಪ್ಲಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಇದನ್ನ ಬರ್ಕೋತೀನಿ ನಾನು. ಇವು ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ ಇಲ್ಲಿ, ಬಿ ಡಾಟ್ ಆಫ್ ದಿಸ್, ಸೊ ಬಿ ಡಾಟ್ ಆಫ್ ದಿಸ್ ಅವಾಗ ಏನಾಗುತ್ತೆ, ಸೊ ಇಟ್ ವಿಲ್ ಬಿಕಮ್ ಬಿ ಡಾಟ್ ಆರ್ ಡಾಟ್ ಡೆಲ್ ಆಫ್ ಬಿ ಓಕೆ ಸೊ ಇಂಟು ಡಿ ವಿ ವಾಲ್ಯೂಮ್ ಇಂಟೆಗ್ರಲ್ ಪ್ಲಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಏನು 2 ಇಂಟು ಬಿ ಇದೆ, ಬಿ ಡಾಟ್ 2 ಇಂಟು ಬಿ ಇಂಟು ಡಿ ವಿ. ರೈಟ್. ನಾವು ದಿಸ್ ಕ್ಯಾನ್ ರೆಡ್ಯೂಸಸ್ ಟು ದಿಸ್ ಈಕ್ವಲ್ ಟು ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಕ್ರಾಸ್ ಆರ್ ಇಂಟು ಡಾಟ್ ಡಿ ಎಸ್ ಓಕೆ ಪ್ಲಸ್ ಇಲ್ಲಿ ನೋಡಿ ಈ ಬಿ ನ ಈ ಕಡೆ ತಗೊಂಡ್ರೆ ಬಿ ಸ್ಕ್ವೇರ್ ಆಯ್ತು. ಇಲ್ಲಿ ಆಪರೇಟರ್ ಇದೆ, ಆಪರೇಟರ್ ಇರೋದ್ರಿಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ 2 ಬರಬೇಕು ಅಲ್ವಾ. ಸೊ ಡಿಫರೆನ್ಸ್ ಆಫ್ಟರ್ ಡಿಫರೆನ್ಸ್ ನೋಡಿ, ಡೈವರ್ಜೆನ್ಸ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಸೊ ನಿಮಗೆ 2 ಟೈಮ್ಸ್ ಬಿ ಇಂಟು ಡೈವರ್ಜೆನ್ಸ್ ಆಫ್ ಬಿ ಅಂತ ಬರುತ್ತೆ ಅಲ್ಲ, ಐ ಮೀನ್ ಡಿಫರೆನ್ಷಿಯಲ್ ಆಪರೇಟರ್ ಬಿ ಅಂತ ಬರುತ್ತೆ, ಈ ತರ ಬರುತ್ತೆ. ಸೊ ನೀವು ಅಪ್ಲೈ ಮಾಡಿದ್ರೆ 2 ಟೈಮ್ಸ್ ಬಿ ಇಂಟು ಇಲ್ಲಿ ಬರುತ್ತೆ. ಇಲ್ಲಿ ಹಾಗೆ ಬರೀಲಿಕ್ಕೆ ನಿಮ್ಮ ಹತ್ರ 2 ಇಲ್ಲ, ಹಾಗಾಗಿ ಏನಂತ ಬರೀಬಹುದು ಇದನ್ನ, ಯು ಕ್ಯಾನ್ ರೈಟ್ ಇಟ್ ಆಸ್ ಸೊ 1/2 ಇದು ಸರ್ಫೇಸ್ ಇಂಟೆಗ್ರಲ್ ಆಫ್ ದಿಸ್. ಸೊ ಇಲ್ಲಿ ಏನಾಯ್ತು ಈಗ, ಇದು ಒಂದಲ್ವಾ. ಸೊ ಓಕೆ, ಸೊ ಆರ್ ಡಾಟ್ ಇದನ್ನ ಸೊ ಬೆಟರ್ ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ಸೊ ಈಗ ನನಗೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ಹಾಗೆ ಇಟ್ಬಿಟ್ಟಿರ್ತೀನಿ, ಇದು ಇಷ್ಟೇ ಎತ್ಕೊಳ್ಳಿ ಈಕ್ವೇಶನ್, ಇದಿಷ್ಟಕ್ಕೆ ಎತ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ಕ್ಯಾನ್ ಸಿ ಏನಾಗುತ್ತೆ ಅಂತೇಳಿ. ರೈಟ್. ಸೊ now you know again the vector property, vector identity a cross b cross c ಅಂತ ಇದ್ರೆ ಏನಕ್ಕೆ ಉಪಯೋಗಿಸ್ಕೊತಾ ಇದೀನಪ್ಪ ಅದನ್ನ ಅಂತಂದ್ರೆ ಈ ಟರ್ಮ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ. ರೈಟ್. ಈ ಟರ್ಮ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಉಪಯೋಗಿಸ್ಕೊತಾ ಇದೀನಿ. a ಕ್ರಾಸ್ b ಕ್ರಾಸ್ c ಫಾರ್ಮ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ a ಡಾಟ್ c ಆಫ್ b ಮೈನಸ್ a ಡಾಟ್ b ಆಫ್ ಸಿ ಅಂತ ಗೊತ್ತು ನಿಮಗೆ, ವೆಕ್ಟರ್ ಪ್ರಾಪರ್ಟಿ, ಐ ಮೀನ್ ವೆಕ್ಟರ್ ಐಡೆಂಟಿಟಿ. ರೈಟ್. ಸಾರಿ. ಸೊ ನನ್ನ ಹತ್ರ ಇರೋದು ಯಾವ್ದೀಗ, ವೆಕ್ಟರು ಬಿ ಕ್ರಾಸ್ ಆರ್ ಅಂತ ಇದೆ. ಅಂದ್ರೆ ಎ ಜಾಗದಲ್ಲಿ ಬಿ ಜಾಗದಲ್ಲೂ ಬಿ, ರೈಟ್, ಅಂಡ್ ಸಿ ಜಾಗದಲ್ಲಿ ಆರ್. ಅವಾಗ ಏನಾಗುತ್ತೆ, ಬಿ ಡಾಟ್ ಆರ್ ಓಕೆ ಆಫ್ ಬಿ ಮೈನಸ್ ಬಿ ಡಾಟ್ ಬಿ ಆಫ್ ಸಿ ಅಂತ, ಐ ಮೀನ್ ಆಫ್ ಆರ್ ಅಂತ ಬಂತು. ಸಿ ಅಂದ್ರೆ ಆರ್ ಅಲ್ವಾ, ಆರ್ ಅಂತ ಬಂತು. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೊ ದಿಸ್ ಈಸ್ ಆಸ್ ಇಟ್ ಈಸ್ ಬಿ ಡಾಟ್ ಆರ್ ಆಫ್ ಬಿ ಮೈನಸ್, ಸೊ ಇದು ಬಿ ಡಾಟ್ ಬಿ ಅಂದ್ರೆ ಬಿ ಸ್ಕ್ವೇರ್ ಇಂಟು ಆರ್ ಆಯ್ತು, ಬಿ ಸ್ಕ್ವೇರ್ ಇಂಟು ಆರ್ ಆಯ್ತು. ಕಾಲ್ ದಿಸ್ ಈಕ್ವೇಶನ್ ಆಸ್ ನಂಬರ್ 2. ಇನ್ನೊಂದು ವೆಕ್ಟರ್ ಐಡೆಂಟಿಟಿ ಗೊತ್ತಿದೆ ನಿಮಗೆ, ಬಿ ಡಾಟ್, ಸೊ ಆಸ್ ಯು ನೋ ಆರ್ ಡಾಟ್ ಡೆಲ್, ನಾನು ಅವಾಗಲೇ ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದೆ ನೋಡಿ, ದಟ್ ಒನ್ ಇಸ್ ಈಕ್ವಲ್ ಟು ಇದನ್ನೇನು ಬರಿಬಹುದು, 1/2 ಇಂಟು ಆರ್ ಡಾಟ್ ಗ್ರೇಡಿಯಂಟ್ ಆಫ್ ಬಿ ಸ್ಕ್ವೇರ್ ಅಂತ. ಯಾಕೆಂದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಟೈಮ್ಸ್ ಬರುತ್ತೆ. 2b ಇಂಟು ನೋಡಿ ಗ್ರೇಡಿಯಂಟ್ ಆಫ್ ಬಿ ಸ್ಕ್ವೇರ್ ಮಾಡಿದ್ರೆ ಅಂತೂ 2b ಇಂಟು ಗ್ರೇಡಿಯಂಟ್ ಆಫ್ ಬಿ ಅಂತ ಬರುತ್ತೆ. ನನ್ನ ಹತ್ರ ಇಲ್ಲಿ 2 ಇಲ್ಲ, ಅದು ಕ್ಯಾನ್ಸಲ್ ಆಗ್ಬೇಕಂದ್ರೆ ಸೊ ಐ ಹ್ಯಾವ್ ಟು ರೈಟ್ ಇಟ್ ಆಸ್ 1/2 ಅಂತ ಬರ್ಕೊಳ್ಳೇಬೇಕು. ಓಕೆ, 1/2 ಆಫ್ ದಿಸ್ ಅಂತ ಬರೀತೀನಿ. ಅಂಡ್ ಆಲ್ಸೋ ಯು ಕ್ಯಾನ್ ರೈಟ್ ದಿಸ್ ಆಸ್, ಸೊ ಇಲ್ಲಿ ನಿಮಗೆ ಇದು ಹೆಂಗ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಒಂದು ವೆಕ್ಟರ್ ಒಂದು ಸ್ಕೇಲಾರ್ ಇದೆ. ಅಂದ್ರೆ ನಿಮ್ಮ ಪಿಕ್ಚರ್ ಏನ್ ಬರುತ್ತಪ್ಪ ಅಂದ್ರೆ ಈ ಪ್ರಾಪರ್ಟಿ ಉಪಯೋಗಿಸಬಹುದು ಅಂತ. ಡೈವರ್ಜೆನ್ಸ್ ಆಫ್ ಫೈ ಇಂಟು ಎ ಇದ್ರೆ ಏನ್ ಬರೀತಿದ್ರಿ ನೀವು, ಫೈ ಇಂಟು ಡೈವರ್ಜೆನ್ಸ್ ಆಫ್ ಎ ಪ್ಲಸ್ ಎ ಡಾಟ್ ಗ್ರೇಡಿಯಂಟ್ ಆಫ್ ಫೈ ಅಂತ ಬರೀತಿದ್ರಿ. ಓಕೆ,
ಸೊ ಇಲ್ಲಿ ಆ ಫಾರ್ಮಲ್ಲಿ ಇದೆ, ಎ ಡಾಟ್ ಗ್ರೇಡಿಯಂಟ್ ಆಫ್ ಫೈ ಫಾರ್ಮಲ್ಲಿ ಇದೆ. ಹಾಗಾದ್ರೆ ಏನಾಗುತ್ತೆ, ದಿಸ್ ಮೈನಸ್ ದಿಸ್ ಆಗುತ್ತೆ, ಹೌದಾ ಇಲ್ವಾ? ಸೊ ಹಾಗಾದ್ರೆ ಏನು ಬರಿಬೋದು, 1/2 ಇಸ್ ಕಾಮನ್ ಆಫ್ ಡೈವರ್ಜೆನ್ಸ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಫೈ ಜಾಗದಲ್ಲಿ ಆಫ್ ಆರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಡೈವರ್ಜೆನ್ಸ್ ಆಫ್ ಆರ್ ಅಂತ. ಓಕೆ, ಲುಕ್ ಹಿಯರ್, 1/2 ಇಂಟು ಡೈವರ್ಜೆನ್ಸ್ ಆಫ್ ಬಿ ಸ್ಕ್ವೇರ್ ಆರ್, ರೈಟ್, ಬಿ ಸ್ಕ್ವೇರ್ ಆರ್ ಮೈನಸ್, ಲುಕ್ ಹಿಯರ್, ಡೈವರ್ಜೆನ್ಸ್ ಆಫ್ ಆರ್ ಅಂದ್ರೆ 3 ಅಂತ ಮೊದಲೇ ಹೇಳಿದ್ದೀನಿ ನಾನು ನಿಮಗೆ ಚಾಪ್ಟರ್ ಶುರು ಮಾಡುವಾಗ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ದಟ್ಸ್ ವೈ ಇದನ್ನೇನು ಬರಿಬಹುದು, 3, ಇದು 1/2 ಇದೆಯಲ್ಲ, 3/2 ಇಂಟು ಬಿ ಸ್ಕ್ವೇರ್ ಆಯ್ತು, ರೈಟ್. ಸೊ ಇದನ್ನ 3 ಅನ್ಕೊಳ್ಳೋಣ. ಈಗ ಈಕ್ವೇಶನ್ 2 ಮತ್ತೆ 3ನ ಸೊ ಎಲ್ಲಿ ಉಪಯೋಗಿಸ್ಕೋಬೇಕು, ಐ ಹ್ಯಾವ್ ಟು ಯೂಸ್, ಸೊ ಇನ್ ದಿಸ್ ಈಕ್ವೇಶನ್. ನಾನು ಆವಾಗಲೇ ನಿಲ್ಸಿದ್ದೆ ಅಲ್ವಾ, ಇಲ್ಲಿ ಈಕ್ವೇಶನ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ನೋಡಿ, ಈಕ್ವೇಶನ್ 2 ಜಾಗದಲ್ಲಿ ನೋಡಿ ಈ ಟರ್ಮ್ಸ್ ಏನ್ ಬರುತ್ತೆ, ಇಲ್ಲಿಗೆ ಈಕ್ವೇಶನ್ 2ನ ರೀಪ್ಲೇಸ್ ಮಾಡಬೇಕು. ಅಂಡ್ ದೆನ್ ಈ ಜಾಗದಲ್ಲಿ ಸೊ ಏನ್ ಮಾಡಬೇಕು, ಈ ಜಾಗದಲ್ಲಿ ಯು ಹ್ಯಾವ್ ಟು ರೀಪ್ಲೇಸ್ ಈಕ್ವೇಶನ್ 3. ಈಕ್ವೇಶನ್ 3ನ ನೀವು ರೀಪ್ಲೇಸ್ ಮಾಡಬೇಕು ಅಲ್ವಾ? ಈಕ್ವೇಶನ್ 3 ಕಾಣ್ತಾ ಇದ್ವಾ, ಈಕ್ವೇಶನ್ 3ನ ಸೊ ಈ ಜಾಗದಲ್ಲಿ ನೀವು ರೀಪ್ಲೇಸ್ ಮಾಡಬೇಕು. ದೆನ್ ಯುವರ್ ದಿಸ್ ಈಕ್ವೇಶನ್ ವಿಲ್ ಬಿಕಮ್ಸ್, ಅಂದ್ರೆ ಈ ಈಕ್ವೇಶನ್ ಏನಾಗುತ್ತೆ, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಕರ್ಲ್ ಆಫ್ ಬಿ ಕ್ರಾಸ್ ಬಿ, ರೈಟ್, ಡಾಟ್ ಆರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು, ಸೊ ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತಪ್ಪ, ಇದಕ್ಕೆ ಈಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ಫೇಸ್ ಇಂಟೆಗ್ರಲ್ ಆಫ್ ಸೊ ಬಿ ಡಾಟ್ ಆರ್ ಇಂಟು ಬಿ, ಓಕೆ, ಡಾಟ್ ಡಿ ಎಸ್, ರೈಟ್, ಡಾಟ್ ಡಿ ಎಸ್ ಮೈನಸ್ ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಆರ್ ಡಾಟ್ ಡಿ ಎಸ್ ಆಯ್ತು. ಓಕೆ, ಸೊ ಇವೆರಡು ಟರ್ಮ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ಫೇಸ್ ಇಂಟೆಗ್ರಲ್. ಈಗ ವಾಲ್ಯೂಮ್ ಇಂಟೆಗ್ರಲ್ ಬರೋಣ. ವಾಲ್ಯೂಮ್ ಇಂಟೆಗ್ರಲ್ ಬಂದ್ರೆ ಏನಾಗುತ್ತೆ, ಸೊ ನೀವು ಈಕ್ವೇಶನ್ 3ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈಕ್ವೇಶನ್ 3ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಓಕೆ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಏನಿದೆ ನಿಮ್ಮ ಹತ್ರ, ಸೊ ಐ ಮೀನ್ ಇದು ಬಿ ಸ್ಕ್ವೇರ್ ಇದಾಯ್ತು. ಈಗ ಆ ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು, 1/2 ಇಂಟು ಡೈವರ್ಜೆನ್ಸ್ ಆಫ್ ಬಿ ಸ್ಕ್ವೇರ್ ಆರ್ ಇಂಟು ಡಿ ವಿ, ಒನ್ ಟರ್ಮ್, ಇನ್ನೊಂದು ಟರ್ಮ್ ಮೈನಸ್ 3/2 ಇಂಟು ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಡಿ ವಿ, ಓಕೆ, ಪ್ಲಸ್, ರೈಟ್, ಪ್ಲಸ್ ಇನ್ನೊಂದು ಯಾವುದು, ಇನ್ನೊಂದು ಟರ್ಮ್ ಉಳ್ಕೊಂಡಿತ್ತಲ್ಲ, ಯಾವುದು ಇದರಲ್ಲಿ ನೋಡಿ, ಈ ಟರ್ಮ್ ಇತ್ತಲ್ವಾ, ಈ ಟರ್ಮ್ ಏನಂತ ಬರೀ ಬಿ ಡಾಟ್ ಬಿ ಅಂದ್ರೆ ಬಿ ಸ್ಕ್ವೇರ್, 2b ಸ್ಕ್ವೇರ್ ಅಂತ ಬರೀಬಹುದು, ಅದು ಆಸ್ ಇಟ್ ಈಸ್, ಪ್ಲಸ್ ಏನಪ್ಪ, ಪ್ಲಸ್ ಏನು ಉಳ್ಕೊಂಡಿದೆ, ಪ್ಲಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ 2b ಸ್ಕ್ವೇರ್ ಇಂಟು ಡಿ ವಿ ಅಂತ ಉಳ್ಕೊಂಡಿದೆ, ಅದನ್ನ ಹಾಗೆ ಬರ್ಕೊಂಡೆ. ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ನೋಡೋಣ ನಾನೀಗ. ಸೊ ದಿಸ್ ಇಸ್ ಈಕ್ವಲ್ ಟು, ಸೊ ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಆರ್, ಓಕೆ, ಇಂಟು ಬಿ ಡಾಟ್ ಡಿ ಎಸ್ ಮೈನಸ್ ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಆರ್ ಡಾಟ್ ಡಿ ಎಸ್. ಇವೆರಡು ಟರ್ಮ್ ಆಸ್ ಇಟ್ ಈಸ್ ಬರ್ದೆ, ನಾನೇನು ಚೇಂಜಸ್ ಮಾಡಲಿಲ್ಲ. ನಾವು ಕಮ್ ಟು ದಿಸ್, ಇಲ್ಲಿ 1/2 ಹೊರಗಡೆ ಬಂದ್ಬಿಡುತ್ತೆ, ಡೈವರ್ಜೆನ್ಸ್ ಇರೋದ್ರಿಂದ ಅಗೈನ್ ಯು ಕ್ಯಾನ್ ಅಪ್ಲೈ ಗಾಸ್ ಡೈವರ್ಜೆನ್ಸ್ ಥಿಯರಮ್. ಗಾಸ್ ಡೈವರ್ಜೆನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಪ್ಲಸ್ 1/2 ಇಂಟು ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಆರ್ ಡಾಟ್ ಡಿ ಎಸ್ ಅಂತ ಬಂತು, ಓಕೆ, ಡಿ ಎಸ್ ಅಂತ ಬಂತು, ಹೌದಾ ಇಲ್ವೋ, ರೈಟ್. ನಾವು ಸೊ ಪ್ಲಸ್ ಇಲ್ಲಿ ನೋಡಿ ಮೈನಸ್ 3/2 ಬಿ ಸ್ಕ್ವೇರ್ ಡಿ ವಿ ಇದೆ, ಇಲ್ಲಿ 2b ಸ್ಕ್ವೇರ್ ಡಿ ವಿ ಇದೆ, ಅಂದ್ರೆ 2 ಮೈನಸ್ 3/2 ಆಯ್ತು. 2 ಮೈನಸ್ 3/2 ಅಂದ್ರೆ 1/2 ಆಯ್ತು, ಪ್ಲಸ್ 1/2 ಆಯ್ತು. ಹಾಗಾದ್ರೆ ಅಂತ ಬರೀಬಹುದು 1/2 ಇಂಟು ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಡಿ ವಿ, ರೈಟ್, ಬಿ ಸ್ಕ್ವೇರ್ ಇಂಟು ಡಿ ವಿ. ನಾವು ಸೊ ಇದಿಷ್ಟು ಈಕ್ವೇಶನ್ಸ್ ಬಂದ ಮೇಲೆ ನಿಮಗೀಗ ನಿಮ್ಗೆ ಕಂಡೀಷನ್ ಗೊತ್ತಾಗಬೇಕು ಏನು. ಸೊ ಸಿನ್ಸ್ we have taken the force free magnetic field, so I mean B is force free magnetic field, then J cross B must be equal to 0 ಅಂತ ಇದೆ. ಬಟ್ ನಾನಿಲ್ಲಿ ಏನು ತಗೊಂಡಿದ್ದೀನಿ, I have taken curl of B cross B ಅಂತ ತಗೊಂಡಿದ್ದೀನಿ. ಬಟ್ ಕರ್ಲ್ ಆಫ್ ಬಿ ಅಂತಂದ್ರೆ
ಮ್ಯೂ ಇಂಟು ಕರ್ಲ್ ಆಫ್ ಎಚ್ ಅಂತ ಬರೀಬಹುದು ಯೂಸಿಂಗ್ ಆಂಪಿಯರ್ಸ್ ಲಾ. ಸೊ ಅಂದ್ರೆ ನಾನೇನ್ ಹೇಳಿದೆ, ಇದನ್ನ ಮ್ಯೂ ಇಂಟು ಕರ್ಲ್ ಆಫ್ ಎಚ್ ಅಂತ ಬರೀಬಹುದು. ಕರ್ಲ್ ಆಫ್ ಎಚ್ ಅಂತಂದ್ರೆ ಸೊ ನೋಡಿ ಇದು ಸೊ ಯಾಕೆಂದ್ರೆ ಬಿ ಇಸ್ ಈಕ್ವಲ್ ಟು ಮ್ಯೂ ಇಂಟು ಹೆಚ್ ಅಂತ ನಿಮಗೆ ಇದು ಗೊತ್ತಿದೆ, ಕಂಡೀಷನ್ ಐ ಮೀನ್ ಸೊ ಐಡೆಂಟಿಟಿ ಗೊತ್ತಿದೆ. ಯು ಕ್ಯಾನ್ ಯೂಸ್ ದಿಸ್ ಹಿಯರ್. ಬಟ್ ನಿಮ್ಗೇನು ಜೆ ಇದು ಹೆಚ್ ಅಂತಂದ್ರೆ ಏನಾಯ್ತು, ಯು ಕ್ಯಾನ್ ರೈಟ್ ಇಟ್ ಆಸ್ ಜೆ ಅಂತ. ಅಂದ್ರೆ ಸೊ ನಿಮ್ಗೆ ಆಂಪಿಯರ್ಸ್ ಲಾ ಏನ್ ಹೇಳುತ್ತೆ, ಕರ್ಲ್ ಆಫ್ ಎಚ್ ಇಸ್ ಈಕ್ವಲ್ ಟು ಜೆ ಅಂತ ಹೇಳುತ್ತೆ ಅಲ್ವಾ. ದಟ್ಸ್ ವೈ ಇದನ್ನೇ ಅಂತ ಬರೀಬಹುದು, ಮ್ಯೂ ಇಂಟು ಜೆ ಅಂತ ಬರೀಬಹುದು. ಮ್ಯೂ ಈಸ್ ಕಾನ್ಸ್ಟೆಂಟ್, ಜೆ ಕ್ರಾಸ್ ಬಿ ಆಯ್ತು. ಬಟ್ ನಿಮ್ಗೆ ಅಕಾರ್ಡಿಂಗ್ ಟು ಫೋರ್ಸ್ ಫ್ರೀ ಮ್ಯಾಗ್ನೆಟಿಕ್ ಫೀಲ್ಡ್ ಡೆಫಿನೇಷನ್ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಅಂದ್ರೆ ಏನಾಯ್ತು, ಡೆಲ್ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ನಿಮ್ಗೆ ಈ ವಾಲ್ಯೂಮ್ ಇಂಟೆಗ್ರಲ್ ಏನಾಗಬೇಕು, ದಿಸ್ ಮಸ್ಟ್ ಬಿ ಈಕ್ವಲ್ ಟು 0 ಅಲ್ವಾ. ನಾನು ಕನ್ಸಿಡರ್ ಮಾಡಿರೋ ಈಕ್ವೇಶನ್ ಮಸ್ಟ್ ಬಿ ಈಕ್ವಲ್ ಟು 0. ನಾನು ಮೊದಲೇ 0 ಅಂತ ಬರದೆ, ಬೇಡ ಅಂತೇಳಿ ನಾನು ನಿಮ್ಗೆ ಅದು ಹಂಗೆ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು. ಇಲ್ಲಿ ನೋಡಿ, ಸೊ ಇದು 0 ಅಂತ ಬಂದಾಯ್ತು ನಿಮ್ಗೆ. ದೇರ್ ಫೋರ್ ಎಬೋ ಈಕ್ವೇಶನ್ ಏನಾಯ್ತು, 0 ಇಸ್ ಈಕ್ವಲ್ ಟು ಸರ್ಫೇಸ್ ಇಂಟೆಗ್ರಲ್ ಆಫ್ ಏನ್ ಉಳ್ಕೊಂಡಿದೆ, ಬಿ ಡಾಟ್ ಆರ್ ಓಕೆ ಆಫ್ ಬಿ ಡಾಟ್ ಡಿ ಎಸ್ ಮೈನಸ್ 1/2 ಇಂಟು ಸಾರಿ ಇದೇನು ಇಲ್ಲಿ ಬಿ ಸ್ಕ್ವೇರ್, ಇಲ್ಲಿ ಸರ್ಫೇಸ್ ಇಂಟೆಗ್ರಲ್ ಇದು ಕನ್ವರ್ಟ್ ಮಾಡಿದೆ ಅಲ್ವಾ. ನೋಡಿ ಇಲ್ಲಿ ಒಂದು ಟರ್ಮ್ ಇದೆ, ನಾನು ಮರ್ತ್ಬಿಟ್ಟು, ಇದೊಂದು ಟರ್ಮ್ ಸರ್ಫೇಸ್ ಇಂಟೆಗ್ರಲ್ ಕನ್ವರ್ಟ್ ಮಾಡಿದಾಗ ಇದು ಒಂದು ಟರ್ಮ್ ಇದೆರಡು ಬಂದಿದೆ. ಇವೆರಡು ಒಂದು ಇದು ಟರ್ಮ್ ಸೇಮ್ ಅಲ್ವಾ. ಇಲ್ಲಿ 1/2 ಇದೆ, ಇಲ್ಲಿ 1 ಇದೆ. ಮೈನಸ್ 1/2 ಇಂಟು ಸರ್ಫೇಸ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಆರ್ ಡಾಟ್ ಡಿ ಎಸ್ ಆಯ್ತು. ಇವೆರಡನ್ನ ಸಿಂಪ್ಲಿಫೈ ಮಾಡಿದಕ್ಕೆ ನಿಮಗೆ ಈ ಟರ್ಮ್ ಬಂತು. ಪ್ಲಸ್ 1/2 ಇಂಟು ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಡಿ ವಿ ಅಂತ ಅಲ್ವಾ. ಬಿ ಸ್ಕ್ವೇರ್ ಇಂಟು ಡಿ ವಿ ಅದನ್ನ ಆಸ್ ಇಟ್ ಈಸ್ ಬರ್ದೀನಿ ನಾನು. ಈ ಟರ್ಮ್ನ ಆಸ್ ಇಟ್ ಈಸ್ ಬರ್ದೀನಿ. ಇವೆರಡು ಸಿಂಪ್ಲಿಫೈ ಮಾಡಿದ್ರೆ ಈ ಟರ್ಮ್ ಬಂತು ನನಗೆ. ಸೊ ಇದು ಆಸ್ ಇಟ್ ಈಸ್ ಬರ್ದೀನಿ. ಬಟ್ ಅಗೈನ್ ಬೈ ಡೆಫಿನೇಷನ್ ಆಫ್ ಐ ಮೀನ್ ಫ್ರಮ್ ದ ಹೈಪೋಥೆಸಿಸ್ ಆಫ್ ದಿ ಥಿಯರಮ್ ಯು ನೋ ದಟ್ ಸೊ ಫೋರ್ಸ್ ಫ್ರೀ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಬಿ ಇಸ್ ಈಕ್ವಲ್ ಟು 0 ಆನ್ ಎಸ್ ಅಂತ ಗೊತ್ತು ನಿಮಗೆ. ಸೊ ವಿತ್ ಫೋರ್ಸ್ ಫ್ರೀ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಫೋರ್ಸ್ ಫ್ರೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ವಿತ್ ಬಿ ಇಸ್ ಈಕ್ವಲ್ ಟು 0 ಆನ್ ಎಸ್ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೆ. ಸರ್ಫೇಸ್ ಹತ್ರ ಬಿ 0 ಆಗಿರುತ್ತೆ ಅಂತ ಹೇಳಿದ್ದಾನೆ. ಇನ್ ಅಕಾರ್ಡೆನ್ಸ್ ಲುಕ್ ಹಿಯರ್, ಈ ಇಂಟೆಗ್ರಲ್ ಸರ್ಫೇಸ್ ಇಂಟೆಗ್ರಲ್ ಅಲ್ವಾ. ಸೊ ಸರ್ಫೇಸ್ ಹತ್ರ ಅಂದ್ಮೇಲೆ ಇದು ವ್ಯಾಲ್ಯೂ ಮಸ್ಟ್ ಬಿ 0. ಇದು ಇಂಟೆಗ್ರಲ್ ಸರ್ಫೇಸ್ ಅಲ್ವಾ, ದಟ್ಸ್ ವೈ ದಿಸ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 0. ಇದನ್ನ ನೀವು 0 ಹೇಳಲಿಕ್ಕೆ ಬರಲ್ಲ, ಇದು ವಾಲ್ಯೂಮ್ ಇಂಟೆಗ್ರಲ್. ದಟ್ಸ್ ವೈ ರಿಮೈನಿಂಗ್ ಏನಾಯ್ತು ನಿಮ್ಗೆ, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಬಿ ಸ್ಕ್ವೇರ್ ಇಂಟು ಡಿ ವಿ ಇಸ್ ಈಕ್ವಲ್ ಟು 0 ಆಯ್ತು. ಯಾಕೆಂದ್ರೆ ಎಲ್ ಎಚ್ ಎಸ್ ಇಸ್ 0. ಸೊ 1/2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ, ಉಳ್ಕೊಂಡಿದ್ದೇನೆ ನಿಮಗೆ ಇಷ್ಟು ಈಕ್ವಲ್ ಟು 0 ಆಯ್ತು. ಸಿನ್ಸ್ ವಿ ಈಸ್ ಆರ್ಬಿಟ್ರರಿ, ಇಂಟೆಗ್ರಲ್ ಆಫ್ ದಿಸ್ ಕ್ವಾಂಟಿಟಿ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0 ಅಲ್ವಾ. ಇದು 0 ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಇದು 0 ಆಗಿದೆ ಅಂದ್ಮೇಲೆ ಯು ಮಸ್ಟ್ ಹ್ಯಾವ್ ಇಂಟೆಗ್ರಾಂಡ್ ಮಸ್ಟ್ ಬಿ ಈಕ್ವಲ್ ಟು 0. ಮೀನ್ಸ್ ಏನಾಯ್ತು, b is equal to b square is equal to 0 means vector b is equal to 0 ಎಲ್ಲಿ on the I mean inside the volume also. ಯಾಕಂದ್ರೆ ಇದು ವಾಲ್ಯೂಮ್ ಅಲ್ವಾ, inside the volume also. Now we proved that. So b is equal to 0 everywhere in v and everywhere in v. So this proves your Chandrasekhar's theorem, right? ಸೊ ಇದು ತುಂಬಾ ಸುಲಭ ಇದೆ. ನೀವೇನಪ್ಪ ಅಂದ್ರೆ ಇಲ್ಲಿ ವೆಕ್ಟರ್ ಐಡೆಂಟಿಟಿ ತುಂಬಾ ಉಪಯೋಗಿಸ್ಕೊತೀರಾ. ಅದನ್ನ ನೀವು ಎಲ್ಲೆಲ್ಲಿ ಏನು ಉಪಯೋಗಿಸಿದೀನಿ ನೀಟಾಗಿ ನೋಡ್ಕೊಂತಾ ಹೋಗ್ಬೇಕು. ಸೊ ನೀಟಾಗಿ ಒಂದ್ಸಲಿ ಅಲ್ಲ ಅಂದ್ರೆ 2 ಸಲ ನೀವು ವಿಡಿಯೋನ ನೋಡಿ, ಶೂರ್ಲಿ ಯು ವಿಲ್ ಗೆಟ್ ಐ ಮೀನ್ ದ ಪ್ರೂಫ್, ರೈಟ್, ವಿತೌಟ್ ಹ್ಯಾವಿಂಗ್ ಎನಿ ಕನ್ಫ್ಯೂಷನ್. ಸೊ ನೀವು ಇದನ್ನ ಈಸಿಯಾಗಿ ಪ್ರೂವ್ ಮಾಡಬಹುದು, ಅಬ್ಸರ್ವ್ ಮಾಡಿ ನೋಡಿ. ಓಕೆ, ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಥ್ಯಾಂಕ್ ಯು. ಸೊ